ಕರ್ಣನಂತೆ ನೀದಾನಿಯಾದೆ. ಡಿಸ್ಟಿಕ್ ಅಲ್ಲಿ ಅನೇಕ ಶಾಲೆಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇನ್ನೊಂದು ಜೀವಕ್ಕೆ ಆಧಾರವಾದೆ. ಈ ಸಂಸ್ಥೆಯಿಂದ ನಾವು ಏನ್ ಬಂದ್ರು ಕೊಡಕ್ಕೆ ನಾವು ನಮ್ಮ ತಾಲೂಕು ಬಗ್ಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಗವರ್ನರ್ಗೆ ತಿಳಿಸಿ వాళ్ళు వీళ్ళు నెంబర్ ఉంది ఆర్కెస్ట్రా వేరే అన్నీ ಬೇರೆ ಜಾಸ್ತಿ ಬೇರೆಂತ వచ్చేస్తే ಏನು ಇವತ್ತು ಮುಷ್ಟೂರು ಪಂಚಾಯತಿ ಮುಷ್ಟೂರು ಗ್ರಾಮ ನೇತಾಜಿ ಪ್ರೌಢಶಾಲೆಯಲ್ಲಿ ಸೈಕಲ್ ವಿತರಣೆ ಕಾರ್ಯಕ್ರಮ ನಮ್ಮ ರೋಟರಿ ಸೆಂಟ್ರಲ್ ಮುಲ್ಬಾಲ್ನಿಂದ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ಕಾರ್ಯದರ್ಶಿಯಾದ ಶ್ರೀನಿವಾಸ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ ಉಪಾಧ್ಯಕ್ಷರಾದ ಡಿ.ವಿ. ಚಂದ್ರಶೇಖರ್ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಎಸ್.ವಿ.ಆರ್. ತಮಟಮಂಡಿ ಅವರು ರೋಟರಿ ಸದಸ್ಯರು ಮತ್ತು ಈ ಊರಿನ ಹಿರಿಯರಾದ ಲಕ್ಷ್ಮೀನಾರಾಯಣ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮತ್ತು ಎಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ಆಗಮಿಸಿದ್ದಾರೆ. ಇವತ್ತು ನಾವು ನೆಂಗ್ಲಿ ಇದು ಮುಷ್ಟೂರು ಶಾಲೆಯಲ್ಲಿ ಒಂದು ಗಡಿ ಭಾಗದಲ್ಲಿರೋದ್ರಿಂದ ನಾವು ಹೆಣ್ಮಕ್ಳು ಬರೋಕೆ ಬಸ್ಸು ಸೌಕರ್ಯ ಇರಲ್ಲ, ಮನೆಯಲ್ಲಿ ಗಾಡಿನೂ ಸೌಕರ್ಯ ಇಲ್ಲ ಅಂತ ಮಕ್ಕಳಿಗೆ ಒಂದು ಸುಮಾರು 4-5 ಕಿಲೋಮೀಟರ್ ಬರಬೇಕು. ಅದಕ್ಕೆ ಮಕ್ಕಳಿಗೆ ನಾವು ಹೆಣ್ಮಕ್ಳಿಗೆ ಈ ತರ ಒಂದು ಸೈಕಲ್ ವಿತರಣೆ ಕೊಟ್ರೆ ಅವರು ಕೂಡ ಶಾಲೆಗೆ ಬರೋಕ್ಕೆ ಒಂದು ಒಳ್ಳೆಯ ಒಂದು ಇದಾಗತ್ತೆ ಅಂತೇಳಿ ಇವತ್ತು ನಮ್ಮ ರೋಟರಿ ಸೆಂಟ್ರಲ್ ಇಂದ ನಮ್ಮ ರೋಟರಿ ಸಂಸ್ಥೆಯಿಂದ ಇವತ್ತು ಅನೇಕ ಡಿಸ್ಟಿಕ್ ಅಲ್ಲಿ ಅನೇಕ ಶಾಲೆಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವು ಮೊನ್ನೆ ನಮ್ಮ ಮುಖ್ಯೋಪಾಧ್ಯಾಯರನ್ನ ಪ್ರಾನ್ಸಿಪಾಲ್ ಕೇಳಿದಾಗ ಸ್ವಲ್ಪ ಲೀಸ್ಟ್ ಕೊಡ್ಬೇಕಂತ ಹೇಳಿದ್ದಾರೆ. ಅವರು ಆದಷ್ಟು ಎಲ್ಲ ಕೇಳಿ ಟೈಮ್ ಇರಲಿಲ್ಲ, ಕೇಳಿದಕ್ಕೆ ಕೊಟ್ಟರು. ಇವತ್ತು ಮುಂದಿನ ತಿಂಗಳಲ್ಲಿ ಇನ್ನ ಒಂದು ಲೀಸ್ಟ್ ಕೊಟ್ಟಾಗ ಆ ಮಕ್ಕಳು ಕೂಡ ಕೊಡಕ್ಕೆ ನಾವು ರೆಡಿಯಾಗಿದ್ದೀವಿ. ಸಂಸ್ಥೆಯಿಂದ ನಾವು ಏನ್ ಬಂದ್ರು ಕೊಡಕ್ಕೆ ನಾವು ತಂದು ನಮ್ಮ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಕೊಡಕ್ಕೆ ಒಂದು ನಾವು ನಮ್ಮ ಸಂಸ್ಥೆ ಇದೆ. ಅದೇ ರೀತಿ ಇವತ್ತು ಕೂಡ ನಾನು ನಮ್ಮ ಮುಷ್ಟೂರು ನೇತಾಜಿ ಶಾಲೆಗಳಿಗೆ ಆನ್ಲೈನ್ ಅಲ್ಲಿ ಕ್ಲಾಸ್ ನಡೆಸೋಕೆ ಟಿವಿ ಸಹ ಕೊಟ್ಟಿದ್ದೀವಿ, ಡೆಸ್ಕ್ ಕೊಟ್ಟಿದ್ದೀವಿ, ಸಿಸ್ಟಮ್ ಕೊಟ್ಟಿದ್ದೀವಿ. ಇನ್ನ ಸಾರ್ ಅವ್ರು ಇನ್ನ ಸ್ವಲ್ಪ ನಮ್ಗೆ ಏನೋ ಇದು ಡೆಸ್ಕ್ಗಳು ಅದೆಲ್ಲ ಬೇಕು ಅಂತ ಹೇಳಿದ್ರೆ ಆದಷ್ಟು ನಮ್ಮ ಸಂಸ್ಥೆಯಿಂದ ರೋಟರಿ ಸಂಸ್ಥೆಯಿಂದ ಆದಷ್ಟು ನಾವು ನಿಮ್ಗೆ ತಲುಪಿಸ್ತೀವಿ, ಆದಷ್ಟು ಮಾಡ್ತೀವಿ. ಅದೇ ನಮ್ಮ ಮಕ್ಕಳು ಮುದ್ದಿನ ಮಕ್ಕಳು ಹೆಣ್ಮಕ್ಳಿಗೆ ಒಂದು ನೆಕ್ಸ್ಟ್ ಇನ್ನ ಯಾರ್ಯಾರಿದ್ದಾರೋ ಸ್ವಲ್ಪ ಲೀಸ್ಟ್ ಕೊಟ್ರೆ ನಾವು ಸಂಸ್ಥೆಯಲ್ಲಿ ಒಂದು ಇದನ್ನ ಇಟ್ಟು ಈ ತರ ಗಡಿ ಭಾಗದಲ್ಲಿ ಇದ್ದೀವಿ ನಾವು. ಈ ಗಡಿ ಭಾಗದಲ್ಲಿರೋ ನಮ್ಮ ಮಕ್ಕಳು ಹೆಣ್ಮಕ್ಳಿಗೆ ಇಂತಹ ಒಂದು ನಾವು ಕಾರ್ಯಕ್ರಮಗಳು ಮಾಡಿದ್ರೆ ಅವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ನಮ್ಮ ಇದರಲ್ಲಿ ನಮ್ಮ ಶಾಲೆಗೆ ಒಂದು ಹೆಸರಾಗುತ್ತೆ, ನಮ್ಮ ತಾಲೂಕು ಒಳ್ಳೆ ಹೆಸರು ತರುತ್ತೆ ಅಂತೇಳಿ ನಾವು ನಮ್ಮ ತಾಲೂಕು ಬಗ್ಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಗವರ್ನರ್ಗೆ ತಿಳಿಸಿ ನಾವು ನಮ್ಮ ಇನ್ನ ಮುಂದಿನ ದಿನಗಳಲ್ಲಿ ಏನೇನೇ ಬರಲಿ ಅದನ್ನ ಎತ್ಕೊಂಡ್ಬಂದು ನಮ್ಮ ಶಾಲೆಗಳಿಗೆ ತಲುಪ್ತೀವಿ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಕೋಲಾರ ಡಿಸ್ಟಿಕ್ ಅಂತ ಎಲ್ಲ ಶಾಲೆಗಳಿಗೂ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಮುಷ್ಟೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್, ನೆಕ್ಸ್ಟ್ ಇನ್ನು ಹೆಬ್ನಿ ಇದೆ. ಆತರ ಹಂತಾಗಿ ನಾವು ಇನ್ನ ಶಾಲೆಗಳೆಲ್ಲ ಸಹ ಸೈಕಲ್ ವಿತರಣೆ ಹೆಣ್ಮಕ್ಳಿಗೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು. ಸೈಕಲ್ ಅಲ್ಲಿ ಬರೋವಾಗ ಟ್ರಾಫಿಕ್ ಅಲ್ಲಿಗಾಗ್ಲಿ ಬಸ್ ಬರೋವಾಗ್ಲಿ ಗಾಡಿಗಳು ಬರೋವಾಗಲಿ ನಿಧಾನಾಗಿ ನಿಲ್ಸ್ಬಿಟ್ಟು ಅವೆಲ್ಲ ಹೋದ್ಮೇಲೆ ನಿಧಾನ ಬರಬೇಕು, ಜೋರಾಗಿ ಹೋಗ್ಬಾರ್ದು. ಸೈಡಲ್ಲಿ ಬರಬೇಕು ಮಕ್ಕಳಿಗೆ. ನೀವು ಇನ್ನೂ ಸ್ವಲ್ಪ ತುಳಿಯೋದು ಬರಲಿಲ್ಲ ನಿಂತ ಫೀಲ್ಡ್ ಅಲ್ಲಿ ನೋಡ್ಕೊಂಡು ತುಳ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ನಿಧಾನಾಗಿ ಹೋಗಿ, ರೋಡಲ್ಲಿ ಹೋಗಿ ನಿಧಾನ ಹೋಗ್ಬೇಕು. ಎಲ್ಲರೂ ಚೆನ್ನಾಗಿ ಓದ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೆ ಮತ್ತು ಎಲ್ಲರೂ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ ಹೇಳ್ದಂಗೆ ನಮ್ಮ ಕೈಲಾದಷ್ಟು ಎಲ್ಲ ಏನೋ ಏನ್ ಬಂದ್ರು ಸಹ ನಮ್ಮ ರೋಟರಿ ಸಮಸ್ಯೆಯಿಂದ ಅಲ್ಲ ನಮ್ಮ ಕೈಲಾದಷ್ಟು ಸಹ ನಮ್ಮ ಶಾಲೆಗಳಿಗೆ ಮಾಡ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಸೆಂಟ್ರಲ್ ಮುಲ್ಬಾಲ್ ಮತ್ತು ರೋಟರಿ ಸೆಂಟ್ರಲ್ ಬೆಂಗಳೂರಿನಿಂದ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ ಎಲ್ರಿಗೂ ಸ್ವಾಗತಿಸ್ತಾ 4 ಮಾತು ಮಾತಾಡಕ್ಕೆ ಅವಕಾಶ ಉಂಟು. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇವಾಗ ತುಳಿಯೋದು ಯಾರು ಬರುತ್ತೆ? ಇಲ್ಲಿ ರೌಂಡ್ ಹಾಕೊಂಡ್ಬರ್ಬೇಕು ಯಾರು.
ನಿಮ್ಮ ಹೆಸರೇನಮ್ಮ? ಹೆಸರು ನಿಮ್ಮ ಹೆಸರು? ಚೈತ್ರ. ಯಾವ ಕ್ಲಾಸ್? 9. ನಿಮ್ದು ಯಾವ ಊರು? ಸುಲ್ಕುಂಟೆ. ಈಗ ಅಲ್ಲಿಂದ ಬರೋವಾಗ ಹೆಂಗ್ ಬರ್ತಾ ಇದ್ರೆ ಮೊದ್ಲು? ಬಸ್ಸಲ್ಲಿ ನಡ್ಕೊಂಡ್ ಬರ್ತಿದ್ರಾ? ಚಂದ್ರಕಲಾ. ಇವಾಗ ನಾನು ಗೌರ್ಮೆಂಟ್ ಬರ್ತಾ ಇದ್ದೆ ಡೈಲಿ. ಇವಾಗ ಸೈಕಲ್ ಕೊಟ್ಟಿದ್ದಕ್ಕ ಅನುಕೂಲ ಆಗೋಯ್ತು. ಗುಂಟೆ ನಮ್ಗೆ ಬಸ್ಸುಗಳು ತುಂಬಾ ಮಿಸ್ ಆಗ್ತಾ ಇತ್ತು. ಇವಾಗ ಸೈಕಲ್ ಕೊಟ್ಟಿದ್ದಕ್ಕೆ ತುಂಬಾ ಒಳ್ಳೇದಾಯ್ತು. ನಾವು ಯಾವಾಗ ನಡ್ಕೊ ಬರ್ತಾ ಇದ್ವಿ, ಇವಾಗ ಸೈಕಲ್ ಕೊಟ್ಟಿದ್ದಕ್ಕೆ ಚೆನ್ನಾಗೈತೆ, ಖುಷಿ ಆಯ್ತು. ಮುಳಬಾಲ್ ತಾಲೂಕು ರೋಟರಿ ಸಂಸ್ಥೆಯಿಂದ ಸೈಕಲ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷವಾದ ಸುದ್ದಿ. ಈಗ ನಾವು ಅವರ ಅಧ್ಯಕ್ಷರಾದ ನಮ್ಮ ಸತ್ಯಣ್ಣವರು ತುಂಬಾ ಕಾಳಜಿ ವಹಿಸಿ ನಮ್ಮ ಮಕ್ಕಳಿಗೆ, ಹಿಂದುಳಿದ ಮಕ್ಕಳು, ಇವಾಗ ಮುಷ್ಟೂರು ಗ್ರಾಮ ಪಂಚಾಯತ್ ಸುತ್ತಲೂ ಬರ್ತಕ್ಕಂಥ ಮಕ್ಕಳು ಬಹಳ ಬಡ ವಿದ್ಯಾರ್ಥಿಗಳಾಗಿದ್ದಾರೆ, ಬಹಳ ಹಿಂದುಳಿದವರಾಗಿದ್ದಾರೆ. ಅವರು ಪಾಪ ಬಸ್ಸುಗಳು ಇಲ್ಲದೆ ನಡ್ಕೊಂಡು ಬರ್ತಾ ಇದ್ರು. ಈಗ ಅವರು ಸೈಕಲ್ ವಿತರಣೆ ಮಾಡೋದಕ್ಕೆ ತುಂಬಾ ಸಂತೋಷವಾಗಿದೆ, ತುಂಬಾ ಅನುಕೂಲವಾಗಿದೆ. ಅವ್ರು ಇವಾಗ ಓದಕ್ಕೂ ಸ್ವಲ್ಪ ಅವರು ಪ್ರೋತ್ಸಾಹ ಕೊಟ್ಟಂಗಾಯ್ತು. ಇಂಥದ್ದು ಇನ್ನೂ అనేక కార్యక్రమాలు హమ్ముకోబేకాగి తమ్మల్లి ప్రార్థన అవుతుంది. మాకు బస్సు సౌకర్యం లేదు, టయానికి ఇంట్లో భోజనం అయ్యిండే లేదు, సునుపుకుంటా టయానికి భోజనం ఇంట్లో అయ్యిండే లేదు. పిల్లలకి ఉపాసం వచ్చేస్తారు. ఇక్కడ చదువుకొని ఇక్కడ వేసింది భోజనం తినుకొని చదువుకొని మళ్ళీ నడుచుకొని సాయంత్రం ఎంత పొద్దుకొచ్చినా వస్తారు. పాపం చాలా బేజారు సార్. దేవన్ ఇప్పుడు పర్వాలేదు సార్, సైకిల్ ఇచ్చినారేమో వాళ్ళు నిదానంగా అట్లా తోసుకొని తొక్కుని ఎట్లా వాళ్ళ ఇస్తారు సార్. అనుకూలమాయ.